ಸರ್ ಇದೆ ಸರ್ ಎಚ್ ಪಿ ಸ್ಮಾರ್ಟ್ ಎಷ್ಟಾಗುತ್ತೆ? ಆಯ್ತಾ ರುದ್ರ ಫ್ರಮ್ ಎಚ್ ಪಿ ಸರ್ ಎಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್? 1.5 years ಸರ್. 1.5 year ಎಸ್ ಸರ್. ಓ ನೈಸ್ ನೈಸ್. ಇಂಕ್ ರೀಫಿಲ್ ಮಾಡೋದು ಸರ್. ಇಂಕ್ ರೀಫಿಲ್ ಮಾಡೋದು. ಓ ರೀಫಿಲ್ ಇಲ್ಲಿ. ಎಸ್ ಸರ್. ಇದು ಎಷ್ಟು ಇದು? ಇದು ಒಂದು 500 ಚಿಲ್ಲರೆ ಇರ್ಬೋದು ಸರ್. 500 ಬ್ಲ್ಯಾಕು ಆಮೇಲೆ 3 ಕಲರ್ ಸರ್. 3 ಕಲರ್ಸ್. ಹೌದು. ಯಾವ ಕಲರ್? ಇಲ್ಲಿದೆ ಸರ್. ಯೆಲ್ಲೋ, ರೆಡ್, ಬ್ಲೂ ಅಂಡ್ ಬ್ಲ್ಯಾಕ್. ಇದೇ ಥರ ರೀಫಿಲ್ ಮಾಡ್ಕೋಬೋದು. ಪುಷ್ ಮಾಡಬೇಕು. ಓ ಅಷ್ಟೇ. ಈ ಕಲರ್ ಸೇಮ್ ಕಲರ್ ಆಗಬೇಕು ಸರ್. ಪುಷ್ ಮಾಡಬೇಕು ಅಷ್ಟೇ. ಒಂದೇ ಥರ ಪುಷ್. ಎಲ್ಲಿ ಇದೆ ನೋಟಿಫಿಕೇಶನ್? ಫುಲ್ ಆಗಿದೆ. ಎಲ್ಲ ಬ್ಲಾಕ್ ಬರುತ್ತೆ. ಮುಂಚೆ ಈ ಥರ ವೈಟ್ ಕಲರ್ ಗಾಟ್ ಇಟ್. ಸೊ ಇಯರ್ ಬ್ಲ್ಯಾಕ್ ಇದು ಫಿಲ್ ಆಗಿಲ್ಲ, ಸೆಂಟರ್ ಹೌದು, ಲಾಸ್ಟ್ ಫಿಲ್ ಆಗಿದೆ, ಫುಲ್ ಬ್ಲ್ಯಾಕ್ ಇದೆ. ಹೌದು ಸರ್. ಇದು ಯಾವ ವೈರ್? ಇದು USB ಕೇಬಲ್. USB ಕೇಬಲ್ ಅಂದ್ರೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡೋದು. ಲ್ಯಾಪ್ಟಾಪ್ ಡೈರೆಕ್ಟ್ ಕನೆಕ್ಟ್ ಮಾಡ್ಬೋದು ಸರ್. ಬಟ್ ವೈಫೈ ಬೇಕು. ವೈಫೈಯಿಂದ ಮಾಡ್ಬೋದು, ಎರಡೂ ಮಾಡ್ಬೋದು. ಇಲ್ಲಿ ಫಿಲ್ ಆಗುತ್ತೆ. ಮ್ಯಾರೇಜ್ ಆಯ್ತಾ? ಇನ್ನೇ ಇಲ್ಲ ಸರ್. ಓ ಬ್ಯಾಚುಲರ್. ಗರ್ಲ್ ಫ್ರೆಂಡ್ ಇದೆಯಾ? ನೋ ಸರ್. ಎಲ್ಲಿಂದ ಬರ್ತೀರಿ ನೀವು? ಯಾವ ಊರು? ಸರ್ ನಮ್ಮ ಪ್ರಾಪರ್ಲಿ ಆಂಧ್ರ ಸರ್. ಆಂಧ್ರವಾ? ಹಾಂ ಸರ್. ತೆಲುಗು ಮಾತಾಡ್ತಾ? ಹಾಂ ತೆಲುಗು ಸರ್ ಮಾದಿ. ಅಷ್ಟೇ. ಈ ಥರ ಓಪನ್ ಮಾಡಿ ಅಷ್ಟೇ ಅಲ್ಲ, ಇಲ್ಲಿ ಬರಲ್ಲ. ಬರುತ್ತೆ. ಸೊ ಇಂಕ್ ಗಾಲಿ ಅಂತ ಇಲ್ಲಿ ವೈಟ್ ಆಗುತ್ತೆ. ನಿಮಗೆ ಸಿಂಬಲ್ ಬರುತ್ತೆ ಇಲ್ಲಿ. ಯಾವ ಸಿಂಬಲು? E7 ಅಂತ ಬರುತ್ತೆ. E7 ಅಂತ. E7 ಅಲ್ಲಿ ಬರುತ್ತೆ. ಇದೇನು? ಇದು ಕಾಟ್ರೇಜ್ ಆಗಬೇಕು. ಹೆಡರ್ ಅದು ಎಕ್ಸ್ಟ್ರಾ ಇದೆಯಾ? ಇದು ಒಳಗಡೆ ಸಪೋರ್ಟ್ ಕೊಟ್ಟಿರ್ತಾರೆ. ಇದು ನೆಕ್ಸ್ಟ್ ಟೈಮ್ ಏಮನ್ನ ಇಂಕು ರಿಮೂವ್ ಮಾಡಬೇಕಂದ್ರೆ ಫಸ್ಟ್ ಮಾಡ್ಕೋಬಹುದು. ಈ ಥರ ಇರುತ್ತೆ. ಈ ಥರ ಇರುತ್ತೆ. ಜಸ್ಟ್ ಪುಲ್ ಮಾಡ ರಿಮೂವ್ ಮಾಡಬೇಕು ಫಸ್ಟು. ರಿಮೂವ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಅವಾಗ ಇದು ಕಾಟ್ರೇಜ್ ಬರುತ್ತೆ. ಇದು ಕಾಟ್ರೇಜ್. ಎರಡು ಕಾಟ್ರೇಜ್. ಇದು ರಿಮೂವ್ ಮಾಡಬೇಕು. ಓಕೆ. ಇದು ಯಾಕೆ ಇಲ್ಲೇ ಗೊತ್ತಾಗುತ್ತೆ ನಮ್ಗೆ ಯಾವುದು ಬೇಕು ಅಂತ. ಜಸ್ಟ್ ಪುಷ್ ಮಾಡ್ಬೇಕು ಸರ್ ಅಷ್ಟೇ. ಕ್ಲೋಸ್. ಓಕೆ, ಕ್ಲೋಸ್ ಮಾಡಿ. ಇಲ್ಲಿ ಪ್ರೆಸ್ ಮಾಡಿ ಓಪನ್ ಆಗುತ್ತೆ. ಓಕೆ, ಸೂಪರ್. ಸರ್ A4 ಶೀಟ್ ಕೊಡಿ. ಇಲ್ಲಿ A4 ಶೀಟ್ ಆಗ್ಬೋದು. ಏನಾಯ್ತು? ಸ್ಟಕ್ ಆಯ್ತು? ಇಲ್ಲ. ಸಾಕು. ಸೂಪರ್. ಮೊಬೈಲ್ ಓಪನ್ ಮಾಡಿ ಸರ್. ಎಲ್ಲಿ ವೈಫೈ ಆನ್ ಮಾಡೋಕ್ಕೆ? ಆಲ್ರೆಡಿ ಆನ್. ಪ್ಲೇ ಸ್ಟೋರ್ ಓಪನ್ ಮಾಡಿ HP ಸ್ಮಾರ್ಟ್ ಡೌನ್ಲೋಡ್ ಮಾಡಿ ಸರ್. HP ಸ್ಮಾರ್ಟ್. ಇದು ಐಫೋನು ಆಂಡ್ರಾಯ್ಡ್ ಎಲ್ಲ ಸೇಮ್ ಅಲ್ಲ? ಸೇಮ್ ಸರ್. ಏನು ಡಿಫ್ರೆನ್ಸ್ ಇಲ್ಲ? ಏನು ಡಿಫ್ರೆಂಟ್ ಇಲ್ಲ ಸರ್. ಎಲ್ಲ ಮಾಡಬೇಕು. ಅಕ್ಸೆಪ್ಟ್ ಆಲ್. ನೈಸ್ ಸರ್. ಸೆಟಪ್ ನ್ಯೂ ಪ್ರಿಂಟರ್. ವೈಫೈ. ಕಂಟಿನ್ಯೂ. ಈ ನೋಟಿಫಿಕೇಶನ್ ಎಲ್ಲ ಕೇಳುತ್ತೆ, ಅಲೋನ್ ಕೊಡಬೇಕು. ಇದು ಪ್ರಿಂಟರ್ ನೇಮ್ ಶೋ ಆಗುತ್ತೆ. ನಿಮ್ಮದು ವೈಫೈ ಪಾಸ್ವರ್ಡ್ ಹಾಕಿ ಸರ್. ಪ್ರಿಂಟರ್ ಪೌಂಡ್
ಆಮೇಲೆ ಇಲ್ಲಿ ಒಂದು ಇನ್ಫಾರ್ಮೇಶನ್ಗಳಿದೆ, ಹಾಂ ಇಲ್ಲಿ ಹಾಂ. ಕ್ಲಿಕ್ ಮಾಡಬೇಕು. ಇದು ಎಲ್ಲ ಮೊಬೈಲ್ಗೂ ಸೇಮ್ ಸೇಮ್ ಪ್ರಾಸೆಸ್ ಸರ್. ತಮಿಳ್ ಗೊತ್ತಾ? ತಮಿಳು ಸರ್ ಬರುತ್ತೆ ಸರ್, ಅರ್ಥ ಆಗುತ್ತೆ ಅಲ್ಲ. ಓ ಡಿಡಕ್ಟ್ ಆಯಿತು. ಕಂಟಿನ್ಯೂ. ತಮಿಳ್ ಮಾತಾಡ್ತೀನಿ ಸ್ವಲ್ಪ ಸ್ವಲ್ಪ. ಮಾತಾಡು. ಏನ ಸಲ ಸರ್. ಆಮೇಲೆ ರಿಕನ್ ಮಾಡ್ತಾ ಸೆಲೆಕ್ಟ್ ಕಂಟ್ರಿ ಇಂಡಿಯನ್ ಸೆಲೆಕ್ಟ್ ಮಾಡಬೇಕು. ಕಂಟ್ರಿ ಏನು ಫಸ್ಟು 2? ಇದು ಬ್ಲಾಕ್ ಇದು. ಓ ಬ್ಲಾಕ್ ಬೇಕೆಂದ್ರೆ ಬ್ಲಾಕು, ಇಲ್ಲಾಂದ್ರೆ ಕಲರು. ಟೆಸ್ಟ್ ಪೇಜ್. ಇಲ್ಲಿ ಆಪ್ಷನ್ ಬರುತ್ತೆ. ಓ ಇಲ್ಲ ಕಾಪೀಸ್ 1 2 3 4 ಆಪ್ಷನ್ ಬರುತ್ತೆ. ಪೇಜಸ್ ಕಾಪೀಸ್ ಎಲ್ಲ. ನೀವು 2 ಸೈಡ್ ಬೇಕಂದ್ರೆ 2 ಸೈಡು, ಬೋತ್ ಸೈಡ್. ಇದು ಹಾಂ ಹಾಂ ಲಾಂಗ್ವೇಜೇ ಕೊಡಬೇಕು. ಹಾಂ. ಇದು ಕಲರ್ ಡಿಫಾಲ್ಟ್ ಇದೆ, ಡಿಫಾಲ್ಟ್. ಇದು ಕಲರ್ ಬೇಕಂದ್ರೆ ಕಲರು, ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಆ್ಯಂಡ್ ವೈಟು ಆಪ್ಷನ್. ಇದು A4 ಸೈಜ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಆಟೋಮೆಟಿಕ್ ಅಂದರೆ ಆಟೋಮೆಟಿಕ್ ಅಂದರೆ ಇದು ಪ್ರೊಡಕ್ಟ್ ಲ್ಯಾಂಡ್ಸ್ಕೋಪು ಆ ಥರ ಇರುತ್ತಲ್ಲ. ಲ್ಯಾಂಡ್ಸ್ಕೋಪ್ ಅಂದರೆ ಅಡ್ಡ ಬರುತ್ತೆ, ಪ್ರೊಡಕ್ಟ್ ಅಂದರೆ ಶೇಡ್ ಬರುತ್ತೆ. ಮೋರ್ ಆಪ್ಷನ್ ಇದೆ. ಮೋರ್ ಆಪ್ಷನ್ ಬಿಟ್ಟು ಹೋಗಿ ಇಲ್ಲಿ ಫಿಟ್ ಪೇಜ್, ಫುಲ್ ಪೇಜ್ ಅಂತ 2 ಆಪ್ಷನ್ ಇರುತ್ತೆ. ಫಿಟ್ ಅಂದರೆ ನಿನಗೆಲ್ಲ ಕವರ್ ಆಗುತ್ತೆ. ಫಿಟ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ಓಕೆ ಓಕೆ. ಪ್ರಿಂಟು ಪ್ರಿಂಟ್ ಕೊಡಿ. ಇಲ್ಲಿ ಏನಂತ ಸರ್ಚ್ ಮಾಡ್ತಾರೆ, ಎಚ್ ಪಿ ಸ್ಮಾರ್ಟ್ ಟ್ಯಾಂಕ್ ಆನ್ಲೈನ್ 670. ಏನು 670? ಮಾಡಲ್ ಏನು ಸರ್? ಓ ಮಾಡಲ್. ಪ್ರಿಂಟರ್ದು ಡ್ರೈವರ್. ಇಟ್ಸ್ 670 ಡ್ರೈವರ್. ಸ್ಮಾರ್ಟ್ ಟ್ಯಾಂಕ್. HP ಸ್ಮಾರ್ಟ್ ಟ್ಯಾಂಕ್ 670 ಡ್ರೈವರ್. ಫಸ್ಟ್ ಓಪನ್ ಮಾಡಬೇಕು. ಇನ್ಸ್ಟಾಲೇಷನ್ ಸಾಫ್ಟ್ವೇರ್ ಆ್ಯಂಡ್ ಫುಲ್ ಬೇಸಿಕ್ ಡ್ರೈವರ್ ಸಪೋರ್ಟ್ ಅಂತ ಇದನ್ನು ಕ್ಲಿಕ್ ಮಾಡಬೇಕು. ಸೆಕೆಂಡ್ ಒನ್ನಾ? ಸರ್. ಡೌನ್ಲೋಡ್ ಮಾಡಬೇಕು. ಕಂಟಿನ್ಯೂ. ಯಾವ IP ಇದು? ಇದು ಪ್ರಿಂಟರ್ IP ಸರ್. ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ಸರ್. ಇದು ಸೇಮ್ ಎವ್ರಿ ಟೈಮ್ ಇಲ್ಲ ಚೇಂಜ್ ಆಗುತ್ತೆ? ಇಲ್ಲ, ಆ ಥರ ಚೇಂಜ್ ಆಗಲ್ಲ, ಪರ್ಮನೆಂಟ್ಗೆ ಇರುತ್ತೆ ಸರ್. ಇದು ವೈಫೈ ಎಷ್ಟು ದೂರ ಬರುತ್ತೆ? ಈ ಮನೇಲಿ ಎಲ್ಲಿ ಇಟ್ಕೊಂಡು ಬರುತ್ತೆ. ಗ್ರೌಂಡ್ ಫ್ಲೋರ್ ಬರೋದು ಸ್ವಲ್ಪ ಡೌಟ್ ಸರ್. ಅಂದರೆ ಲಾಂಗ್ ಡಿಸ್ಟೆನ್ಸ್ ಆಗುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹತ್ರ ಇರಬೇಕು. ಇಲ್ಲ ಒಂದು ವೈಫೈ ಚೇಂಜ್ ಆಗುತ್ತೆ. ಇಲ್ಲಿ ವೈಫೈ ಬೇರೆ ಇದೆ, ಅಲ್ಲಿ ಬೇರೆ ಇದೆ ಅಂದರೆ ಹಂಗಂದ್ರೆ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಅದರಲ್ಲಿ ಡಿಸ್ಕನೆಕ್ಟ್ ಮಾಡಬೇಕು. ಪ್ರಿಂಟ್ರಲ್ಲಿ ಗೊತ್ತಿಲ್ಲ, ಅಲ್ಲಿ ಐ ಬಟನ್ ಇದೆಯಲ್ಲ, ಅಲ್ಲಿ ನಾನು ಹೇಳ್ಕೊಡ್ತೀನಿ ಅದು ಯಾವ ಥರ ಡಿಸ್ಕನೆಕ್ಟ್ ಆಗುತ್ತೆ ಅಂತ, ಅವು ನಿಮ್ಗೆ ಗೊತ್ತಾಗುತ್ತೆ ಸರ್. ಪ್ರಿಂಟ್ರಲ್ಲಿ ಯಾವ ಥರ ಡಿಸ್ಕನೆಕ್ಟ್ ಮಾಡಬೇಕು, ಎರಡು ನೆಟ್ವರ್ಕ್ ಇದ್ರೆ ಒಂದು ನೆಟ್ವರ್ಕ್ ಆದರೆ ಇನ್ನೊಂದು ನೆಟ್ವರ್ಕ್ ಕನೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ನಾವು ಕೆಳಗಡೆ ತಗೊಂಡು ಹೋಗ್ಬಿಟ್ಟು ಈ ನೆಟ್ವರ್ಕ್ ಡಿಸ್ಕನೆಕ್ಟ್ ಮಾಡಬೇಕು. ಅವಾಗ ನೀವುದು ಕ್ರಿಯೇಟ್ ಮಾಡ್ಬೇಕು ಸರ್. ಓ ಅಗೇನ್ ನೆಟ್ವರ್ಕ್ ನೀವೇ ಕ್ರಿಯೇಟ್ ಮಾಡೋಕ್ಕೆ ಒಂಥರ ವೈಫೈ ವರ್ಕ್ ಆಗುತ್ತೆ ಸರ್. 2 ವೈಫೈಯಿಂದ ವರ್ಕ್ ಆಗಲ್ಲ. ಸೊ ಇಫ್ ನಾನು ಕೆಳಗಡೆಯಿಂದ ಪ್ರಿಂಟ್ ಕೊಡ್ತಾ ವರ್ಕ್ ಆಗಿಲ್ಲ, ಅದು ಬೇರೆ ವೈಫೈ ಇರುತ್ತಲ್ಲ, ಇಲ್ಲಿ ನಿಯರ್ ಬೈ ಮನೇಲಿ ಎಲ್ಲಾನ ಕೊಡಿ ವರ್ಕ್ ಆಗುತ್ತೆ. ಸೇಮ್. ಸೂಪರ್. ಸೆಟಪ್ ಕಂಪ್ಲೀಟೆಡ್ ಇನ್ ಇಲ್ಲಿ ಪ್ರಿಂಟ್ ಇದೆ. ಪವರ್ ಬಟನ್ ಡೈರೆಕ್ಟ್ ಡಿಸ್ಕನೆಕ್ಟ್ ಮಾಡಬಾರ್ದು. ಇಲ್ಲಿ ಒಂದು ತರ ಆಫ್ ಮಾಡಿ ಆಮೇಲೆ ಪ್ಲಗ್ ರಿಮೂವ್ ಮಾಡಬೇಕು. ಇದು ಕಲರ್ ಜೆರಾಕ್ಸ್, ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್. ಓಕೆ. ಕಲರ್ ಬೇಕಾ ಬ್ಲಾಕ್ ಅಂಡ್ ವೈಟ್ ಬೇಕಾ ಸರ್? ಬ್ಲಾಕ್. ಇದು ವೈಫೈ ಏನನ್ನ ಆಫ್ ಆದ್ರೆ ಇದಕ್ಕೆ ಮೊಬೈಲ್ಗೆ ಲ್ಯಾಪ್ಟಾಪ್ ಡಿಸ್ಕನೆಕ್ಟ್ ಆಗೈತೆ ಅಂತ. ಇದು ಇನ್ಫಾರ್ಮೇಶನ್ ಬಟನ್. ನಿನಗೆ ಏನೇನ ಪ್ರಿಂಟರ್ ಡೀಟೇಲ್ಸ್ ಬೇಕಂದ್ರೆ ಪ್ರಿಂಟರ್ ಇನ್ಫಾರ್ಮೇಶನ್ ರಿಪೋರ್ಟ್, ಸೀರಿಯಲ್ ನಂಬರು ಮತ್ತೆ ಪಿನ್ ನಂಬರು, ಯಾವ ನೆಟ್ವರ್ಕ್ ಇಂದ ಕನೆಕ್ಟ್ ಆಗಿರೋದು. ಇದು ಪ್ರಿಂಟರ್ ಒಂದು IP ಅಡ್ರೆಸ್ ಬೇರೆ ಕೊಡ್ತಾರೆ. ಇದು ಡೈರೆಕ್ಟ್ ಕೆಲವು ಮನೆಯಲ್ಲಿ ರೌಟ್ ಇರಲ್ಲ, ಅವಾಗ ಈ ತರ ಡೈರೆಕ್ಟ್ ಮಾಡ್ಕೋಬಹುದು.
ಒಂದು ವೈಫೈ ಪಾಸ್ವರ್ಡ್ ಬರುತ್ತೆ, ಆ ಪಾಸ್ವರ್ಡ್ ಇಂದ ಕನೆಕ್ಟ್ ಮಾಡ್ಕೋಬಹುದು. ವೈಫೈ ಇಲ್ಲ ಅಂದ್ರೆ ಡೈರೆಕ್ಟ್ ವೈಫೈ ಇಲ್ಲ ಅಂದ್ರೆ ಈ ತರ ಮೊಬೈಲ್ ಕನೆಕ್ಟ್ ಮಾಡ್ಬಿಟ್ಟು ಈ ತರ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಒಂದು ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಆಗಿ ಕನೆಕ್ಟ್ ಆಗುತ್ತೆ. ಚೇಂಜ್ ಮಾಡೋಕ್ಕಾಗುತ್ತಾ? ಇಲ್ಲ, ಪರ್ಮನೆಂಟ್ ಇರುತ್ತೆ ಸರ್. ಇದು ರೀಸಾಲ್ವ್ ಬಟನ್ ಅಂದ್ರೆ ಕಂಟಿನ್ಯೂ ಒಂದು 10 ಸೀಟ್ ಕೊಡ್ತಾ ಇರ್ತೀರ, 10 ಸೀಟ್ ಕೊಡ್ತಾ ಇರ್ತೀರ. ಇದರಲ್ಲಿ ಕೆಳಗಡೆ 5 ಸೀಟ್ ಇದಾವೆ. 5 ಸೀಟ್ ಕಂಪ್ಲೀಟ್ ಆಗುತ್ತೆ, ನಿಮ್ ಪ್ರಿಂಟ್ ಬಂದ್ಬಿಡುತ್ತೆ. ಇನ್ನ 5 ಸೀಟ್ ಪೆಂಡಿಂಗ್ ಅಲ್ಲಿ ಇರುತ್ತೆ. ಅವಾಗ ನೀವು ತಗೊಂಡು ಇಲ್ಲಿ ಕೆಳಗಡೆ ಇರ್ತಾರಲ್ಲ, ಅವಾಗ ಈ ಗ್ರೀನ್ ಕಲರ್ ಸಿಗ್ನಲ್ ಇಲ್ಲಿ ಬಂದ್ಬಿಡುತ್ತೆ. ಅವಾಗ ಈ ಬಟನ್ ಕ್ಲಿಕ್ ಮಾಡಿದೆ, ಈ ತರ ಗ್ರೀನ್ ಪೆಂಡಿಂಗ್ ಇದೆ ಬರುತ್ತೆ, ಇಲ್ಲಿ ಬರುತ್ತೆ. ಅವಾಗ ಈ ಬಟನ್ ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ 5 ಪೇಜಸ್ ಕಂಟಿನ್ಯೂ ಬಂದ್ಬಿಡುತ್ತೆ. ಇದು ಕ್ಯಾನ್ಸಲ್ ಬಟನ್. ಪ್ರಿಂಟ್ ರನ್ನಿಂಗ್ ಅಲ್ಲಿ ಇರುತ್ತಲ್ಲ, ಆ ಪ್ರಿಂಟ್ ನಾವು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಈ ಬಟನ್ ಕ್ಲಿಕ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ನಿಮ್ಗೆ ಏನೋ ಡೌಟ್ ಇತ್ತು ನಾನು ಕಾಲ್ ಮಾಡ್ಬೋದು. ನಮ್ಮ ನಂಬರ್ ಇದೆಯಾ? ಸರ್, ನನ್ನ ನಂಬರ್ ಇದೆ. ಓಕೆ. ಇದು USB ಕೇಬಲ್ ಲ್ಯಾಪ್ಟಾಪ್ಗೆ ವಿತ್ ಇದು ಲ್ಯಾಪ್ಟಾಪ್ ಕನೆಕ್ಟ್ ಮಾಡೋದು ಸರ್. ಬೇರೆ ಕೇಬಲ್? ಇದೊಂದೇ ಕೇಬಲ್ ಕೊಟ್ಟಿರೋದು. ಒಂದು ಪವರ್ ಕೇಬಲ್, ಒಂದು USB ಕೇಬಲ್ ಕೊಟ್ಟಿರ್ತಾರೆ. HDMI ಕೇಬಲ್ ಅವೇನು ಕೊಡಲ್ಲ ಸರ್. HDMI ಇದೆಯಾ? ಇದೆ HDMI ಇದು ಇರುತ್ತೆ. HDMI ಪೋರ್ಟ್ ಇದೆಯಾ? ಇಲ್ಲ 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 ಸರ್, ಏನೂ ಇಲ್ಲ. ಒಂದು USB ಕೇಬಲ್, ಪವರ್ ಕೇಬಲ್ ಸರ್. ಓ, ಅಷ್ಟೇ? ಅಷ್ಟೇ ಸರ್. HP ಕಡೆ ಸೂಪರ್ ಸರ್, ಇವನ್ನ ಚೆನ್ನಾಗಿ ಮಾತಾಡ್ತಾರು, ಎಕ್ಸ್ಪ್ಲೈನ್ ಮಾಡಿದ್ರಿ, ಎಲ್ಲ ಅರ್ಥ ಆಗಿತ್ತೆ. ಓಕೆ. ಆಮೇಲೆ ಏದಂದ್ರೆ ಮಾತಾಡಿ ಸರ್. ನಮ್ಮ ಕಡೆಯಿಂದ ಏನಿಲ್ಲ, ಎಲ್ಲ ಪರ್ಫೆಕ್ಟಾಗಿ ಎಲ್ಲ ಹೇಳ್ಕೊಡ್ತೀವಿ. ನಿಮ್ಗೆ ಏನೇನು ಡೌಟ್ ಇದ್ರೆ ನನಗೆ ಇಮಿಡಿಯೇಟ್ಲಿ ಕಾಲ್ ಮಾಡ್ಬೋದು ಸರ್. HP ಕಸ್ಟಮರ್ ಕೇರಾ? ಇಲ್ಲ, ನಿಮ್ಗೆ ಯಾಕಂದ್ರೆ ನಿಮ್ಗೆ ಏನು ಡೌಟ್ ಇದ್ರೆ ಡೈರೆಕ್ಟ್ ನನಗೆ ಕಾಲ್ ಮಾಡ್ಬೋದು. ನಿನ್ಗೆ ಏನೋ ಡೌಟ್ ಇದ್ರೆ ನಾನು ಫೋನೆಲ್ಲ ಗೈಡ್ ಮಾಡ್ತೀನಿ. ಏನು ಹೆಸರು? ನನ್ನ ಹೆಸರು ರುದ್ರ ಅಂತ ಸರ್. ರುದ್ರ. ರುದ್ರ. ಎಸ್ ಸರ್.